ಆ್ಯಕ್ಚುಲಿ ನಾವಿರೋದು ಈ ಒಂದು ಗೋವಾದಲ್ಲಿ ಆ್ಯಂಡ್ ಗೋವಾ ಮೋಟೋವರ್ಸಲ್ಲಿ ಎಲ್ಲ ಕಡೆ ತುಂಬ ಬೈಕ್ನ ಇಟ್ಟಿದ್ದಾರೆ. ಬಟ್ ಈ ಒಂದು ಗ್ಯಾಪಲ್ಲಿ ಒಂದು ಬೈಕ್ನ ಅಡಗಿಸಿ ತಗೊಂಬಂದು ಇಟ್ಟಿದ್ದಾರೆ. ಬೇರೆ ಯಾವುದೂ ಅಲ್ಲ, ಇದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ನ ಹಿಮಾಲಯನ್ ಏನಿದೆ ಅದರ ಎಲೆಕ್ಟ್ರಿಕ್ ಇದು. ಸೊ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಡ್ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಪವರ್ ಇದೆ. ಎಲ್ಲೂ ಕೂಡ ಯಾವುದೇ ಸ್ಪೆಸಿಫಿಕೇಷನ್ಸ್ ಏನು ಬಂದಿಲ್ಲ, ಹೊರಗಡೆ ಬಂದಿಲ್ಲ. ಬಟ್ ನಿನ್ನೆ ಡರ್ಟ್ ರೇಸಲ್ಲಿ ಈ ಒಂದು ಬೈಕನ್ನು ಆ್ಯಕ್ಚುಲಿ ಓಡಿಸ್ತಾ ಇದ್ರು. ನಮ್ಮ ನಾರ್ಮಲ್ ಹಿಮಾಲಯನ್ಗೂ ಈ ಒಂದು ಹಿಮಾಲಯನ್ಗೂ ಇಟ್ಟು ಆಕ್ಸಿಲೇಟರ್ ಕೊಟ್ಟಾಗ ಹಿಂದ್ಗಡೆ ವೀಲ್ ಇದೆಯಲ್ಲ ಅದು ಸ್ಪಿನ್ ಆಗೋದಂತ ನೋಡಿದ್ರೆ ಮಾತ್ರ ಖಂಡಿತ ಕ್ರೇಜಿಯಾಗಿ ಹೋಗ್ತೀರಾ. ಫ್ರಂಟಲ್ಲಿ ನಮಗೆ 90/90 21 ಇಂಚಿನ ವೀಲ್ ಸಿಗ್ತಾ ಇದೆ. ಟ್ಯೂಬ್ಲೆಸ್ ಟೈರ್ ಸಿಗ್ತಿಲ್ಲ, ಇದು ಆ್ಯಕ್ಚುಲಿ ವಿತ್ ಟ್ಯೂಬ್ ಸಿಗ್ತಾ ಇದೆ. ಇಲ್ಲಿ ನೋಡ್ಬೋದು ನೀವು. ಆ್ಯಕ್ಚುಲಿ ಇದು ನೋಡೋಕೆ ನಮಗೆ ಟ್ಯೂಬ್ಲೆಸ್ ಸ್ಪೋಕ್ ಥರ, ಇದನ್ನು ಕೂಡ ಆ್ಯಕ್ಚುಲಿ ವಿತ್ ಟ್ಯೂಬ್ ಸ್ಪೋಕ್ ಇದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಗೋಲ್ಡನ್ ಕಲರ್ ತುಂಬ ಶೈನಿಯಾಗಿ ಕೊಡ್ತಾ ಇದೆ. ಶಾಕ್ ಅಬ್ಸರ್ ಏನಿದೆ ಇದು ನಮಗೆ ಆ್ಯಕ್ಚುಲಿ USD ಸಿಗ್ತಾ ಇದೆ, ಅಪ್ಸ್ ಆ್ಯಂಡ್ ಡೌನ್ ಆ ಒಂದು ಫೋರ್ಕ್ ಸಿಗ್ತಾ ಇದೆ. ಈ ಒಂದು ಗೋಲ್ಡನ್ ಕಲರ್ ಇದು ಒಂದು ಗೋಲ್ಡನ್ ಕಲರ್ ಸೇರಿದಾಗ ತುಂಬ ಒಳ್ಳೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ನಾವು ಇದರಲ್ಲಿ ಎಕ್ಸ್ಪೋಸ್ ಆಗಿರುವಂಥ ಫ್ರೇಮ್ ಇದು ಆ್ಯಕ್ಚುಲಿ ನಾವು ನಾರ್ಮಲ್ ಆಗಿರುವಂಥ ಒಂದು ಹಿಮಾಲಯನಲ್ಲೂ ಕೂಡ ನೋಡ್ತೀವಿ. ಬಟ್ ಅದಕ್ಕೂ ಇದಕ್ಕೂ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರುವಂಥ ಒಂದು ವಿಷಯ ಏನು ಅಂದರೆ ಈ ಒಂದು ಸ್ಪೇಸ್ ಅಂತ ಹೇಳ್ಬೋದು. ನಾರ್ಮಲ್ ಆಗಿ ನಾವಿಲ್ಲಿ ಎಂಜಿನ್ನ ನೋಡ್ತೀವಿ, 450cc ಒಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ ಎಂಜಿನ್ನ ನೋಡ್ತಾ ಇದ್ದೀವಿ. ಆ್ಯಂಡ್ ಅಪ್ಕಮಿಂಗ್ ಡೇಸಲ್ಲಿ ಅವರನ್ನ 750 ಕೂಡ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ನೀವು ನೋಡ್ತೀರಲ್ಲ, ಇದು ಆ್ಯಕ್ಚುಲಿ ಬ್ಯಾಟ್ರಿ ಇಟ್ಟಿದ್ದಾರೆ. ಸೊ ಈ ಒಂದು ಬ್ಯಾಟ್ರಿಯ ಪವರ್ ಎಷ್ಟು, ಇದರ ಒಂದು ಕೆಪಾಸಿಟಿ ಎಷ್ಟು ಏನು ಕೂಡ ನಮಗೆ ಗೊತ್ತಿಲ್ಲ. ಬಟ್ ಬ್ಯಾಟ್ರಿನ ಇಲ್ಲಿ ಇಡ್ತಾರೆ ಅಂತ ಮಾತ್ರ ನಮಗೆ ಗೊತ್ತಾಗಿದೆ. ಇದು ನೋಡಿದಾಗ ಗೊತ್ತಾಗುತ್ತೆ. ಈ ಒಂದು ಕೇಸಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ಯಾವುದೇ ರೀತಿ ಹೊರಗೆ ಬರೋದಾಗಲಿ, ಹೀಟ್ ಆಗೋದು, ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ನಿಮಗೆ ಫ್ರಂಟಲ್ಲಿ ಈ ರೀತಿಯ ಒಂದು ಸ್ಟ್ರೈಟ್ ಆಗಿರುವಂಥ ಒಂದು ವಿಂಡ್ ಸ್ಕ್ರೀನ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ನೋಡ್ಬೋದು, ಇದು ಆ್ಯಕ್ಚುಲಿ ಈ ಸದ್ಯಕ್ಕೆ ಇದು ಇಟ್ಟಿರೋದು ಅನಿಸುತ್ತೆ. ನಮಗೆ ನಾರ್ಮಲ್ ಮೇ ಬಿ ಪ್ರೊಡಕ್ಷನ್ ವರ್ಷನ್ ಬಂದಾಗ ಈ ರೀತಿ ಎಲ್ಲ LED ಎಲ್ಲ ಅವ್ರು ಇಡಲ್ಲ, ನಾರ್ಮಲ್ ಆಗಿರುವಂಥದ್ದು LED ಇಡ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಹಿಂದೆ ಬಂದಾಗ ನಮಗೆ ಇನ್ನೂ ಸ್ವಲ್ಪ ಎದ್ದು ಕಾಣುವಂಥ ವಿಷಯ ಏನಂದರೆ ಈ ಒಂದು ಸೀಟ್ ಅಂತ ಹೇಳ್ಬೋದು. ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಇಲ್ಲಿ ತನಕ ಸೀಟ್ ಇಟ್ಟಿದ್ದಾರೆ. ಯೂಶ್ವಲಿ ಹಿಮಾಲಯನಲ್ಲಿ ಏನಂದರೆ ನಮಗೆ ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಬರುತ್ತೆ. ಸೊ ಇಲ್ಲಿ ನಮಗೆ ಫ್ಯೂಯಲ್ ಟ್ಯಾಂಕ್ ಬರಲ್ಲ, ಇಲ್ಲಿ ನಮಗೆ ಬ್ಯಾಟ್ರಿ ಬರೋದ್ರಿಂದ ಈ ಒಂದು ಸ್ಪೇಸ್ ಖಾಲಿ ಬಿಡಬೇಕಲ್ಲ. ಮೇ ಬಿ ಆ ಒಂದು ವಿಷಯಕ್ಕೆ ಅವ್ರು ಇಲ್ಲಿ ತನಕ ಈ ಒಂದು ಸೀಟ್ನ ಇಟ್ಟಿದ್ದಾರೆ ಅಂತ ಅನಿಸುತ್ತೆ. ಕುಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬ ಸಾಫ್ಟ್ ಆಗಿರುವಂಥ ಒಂದು ಸೀಟ್ ಅಂತ ಹೇಳ್ಬೋದು. ಇಲ್ಲಿ ತನಕ ಸೀಟ್ ಇಟ್ಟಿರೋದು ನನಗೆ ಏನು ಅಷ್ಟೊಂದು ನೋಡೋಕ್ಕೇನು ಅಷ್ಟೊಂದು ಚೆನ್ನಾಗಿಂತ ಅನಿಸಲ್ಲ. ಪ್ರೊಡಕ್ಷನ್ ವರ್ಷನಲ್ಲಿ ಇಲ್ಲಿ ಇದನ್ನು ತೆಗೆದು ಬೇರೆ ಏನಾರು ಅವರು ಇಡುವಂಥ ಒಂದು ವಿಷಯಗಳನ್ನ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಇನ್ನೊಂದು ಹೈಲೈಟ್ ಆಗಿರೋ ವಿಷಯ ಅಂದರೆ ಒಂದು ಸಸ್ಪೆನ್ಷನ್ ಅಂತ ಹೇಳ್ಬೋದು. ಸದ್ಯಕ್ಕೆ ನಮಗೆ ನೋಡೋಕೆ ಸಿಗುವಂಥದ್ದು ಇಲ್ಲಿ ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಮಾಡುವಂಥ ಒಂದು ಸಸ್ಪೆನ್ಷನ್. ಯಾಕೆಂದರೆ ನೀವು ನೋಡ್ಬೋದಲ್ಲ, ಈ ಒಂದು ವಯರ್ಸು ಪ್ಲಗ್ಸ್ ಎಲ್ಲ ಇಲ್ಲಿ ಬಂದಿದ್ದಾವೆ. ಸೊ ಹಾಗಾಗಿ ನಮಗೆ ಇದು ಎಲೆಕ್ಟ್ರಿಕಲ್ಲಿ ಅಡ್ಜಸ್ಟ್ ಆಗುವಂಥ ಒಂದು ಸಸ್ಪೆನ್ಷನ್ ಅಂತ ಅನಿಸುತ್ತೆ. ಅದು ಬಿಟ್ಟು ನಮಗೆ ಇಲ್ಲಿ ಸ್ವಿಂಗಾಮ್ಸನ್ ನೋಡೋದಾದ್ರೆ ನಮಗೆ ಈ ರೀತಿಯ ಸ್ವಿಂಗಾಮ್ಸ್ ನಮಗೆ ಇದಲ್ಲಿ ಕೊಡುತ್ತೆ. ಆ್ಯಂಡ್ ರಿಯರ್ ಟೈರ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದು ಆ್ಯಕ್ಚುಲಿ 140/80ಯ 17 ಇಂಚಿನ ವೀಲ್ ಇದು. ಸೊ ಆಫ್ ರೋಡಿಗೆಲ್ಲ ತುಂಬ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಬ್ಲಾಕ್ಸ್ನೆಲ್ಲ ಇದರಲ್ಲಿ ಇಟ್ಟಿದ್ದಾರೆ. ಇದು ತುಂಬಾ ಏನು ಹೇಳಿ ತುಂಬ ಎದ್ದು ಕಾಣುವಂಥ ವಿಷಯ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಪೋಕ್ ನಮಗೆ ಫ್ರಂಟಲ್ಲಿ ಸಿಗ್ದಂಗೆ ನಮಗೆ ಈ ಒಂದು ಸ್ಪೋಕ್ ವೀಲ್ ಸಿಗ್ತಾ ಇದ್ದು, ಇದು ಕೂಡ ನಮಗೆ ಆ ಗೋಲ್ಡನ್ ಕಲರಲ್ಲಿ ನಮಗೆ ಫಿನಿಶ್ ಮಾಡಿದ್ದಾರೆ. ಸೊ ಇಲ್ಲಿ ಸಸ್ಪೆನ್ಷನ್ ಗೋಲ್ಡನ್ ಕಲರ್ ಆಗಿದೆ, ನಮಗೆ ಈ ಒಂದು ಸ್ಪೋಕ್ಸ್ ಗೋಲ್ಡನ್ ಕಲರ್ ಆಗಿದೆ. ಆ್ಯಂಡ್ ನಮಗೆ ಫ್ರಂಟಲ್ಲಿ ಸಿಗುವಂಥ USD ಕೂಡ ಅಷ್ಟೇ. ಸೊ ಹಾಗಾಗಿ ಒಂದು ಒಳ್ಳೆ ಲುಕ್ ನಮಗೆ ಈ ಒಂದು ಬೈಕ್ ಕೊಡುತ್ತೆ. ಸೊ ಈ ಒಂದು ಬೈಕ್ನ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ನೋಡ್ತಿದ್ದೀರಲ್ಲ, ಆ್ಯಕ್ಚುಲಿ ಇದು ಸೀಟ್ ಹೈಟ್ ನಮಗೆ ನಾರ್ಮಲ್ ಆಗಿ ಆ ಒಂದು ಹಿಮಾಲಯಲ್ಲಿ ಬರುವಂಥ ಸೀಟ್ ಹೈಟ್ ನಮಗೆ ಇದಲ್ಲಿ ಸಿಗುತ್ತೆ. ಈಗಿರುವಂಥ ಹಿಮಾಲಯನ್ ಅಲ್ಲ, 411 ಬರ್ತಿದ್ದ ಹಿಮಾಲಯನ್ ಆ ಒಂದು ಹೈಟ್ ಇದೆ ಅಂತ ನಂಗೆ ಅನ್ಸುತ್ತೆ. ಇವಾಗ ಬರುವಂಥ ಹಿಮಾಲಯನ್ ಸ್ವಲ್ಪ ಬೇಕಾದ್ರೆ ಆ ಸೀಟ್ ನಾವು ಅಡ್ಜಸ್ಟ್ ಮಾಡ್ಕೊಬೋದು. ಮುಂದ್ಗಡೆ ನಮಗೆ ಯಾವುದೇ ರೀತಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಲಿ ಏನು ಕೂಡ ಇಟ್ಟಿಲ್ಲ. ಸೊ ಅದಷ್ಟು ಬ್ಲ್ಯಾಂಕ್ ಬಿಟ್ಟಿದ್ದಾರೆ, ನಮಗೆ ಏನು ಇಲ್ಲ ಅಂತ ಹೇಳ್ಬೋದು. ಸ್ವಿಚಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾರ್ಮಲ್ ಆಗಿರುವಂಥ ಹಿಮಾಲಯನ್ ಸ್ವಿಚಸ್ ನಮಗೆ ಇಲ್ಲಿ ಕಾಣುತ್ತೆ. ಬಟ್ ಹೈಲೈಟ್ ಆಗೋ ವಿಷಯ ಏನು ಅಂದರೆ ಇದು ಆ್ಯಕ್ಚುಲಿ ಕೀಲೆಸ್ ಎಂಟ್ರಿ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇಲ್ಲಿ ಆನ್ ಆ್ಯಂಡ್ ಆಫ್ನ ಬಟನ್ ಇದೆ ನಮಗೆ. ಇಲ್ಲಿ ವೈಡ್ ಆಗಿರುತ್ತೆ ಹ್ಯಾಂಡಲ್ ಬಾರು, ಕುಷನ್ ಆಗಿರೋ ಸೀಟಲ್ಲಿ ನಮಗೆ ಇದ್ರಲ್ಲಿ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಎಲೆಕ್ಟ್ರಿಕ್ನ ಫಸ್ಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ಆ್ಯಂಡ್ ನಾನು ಆ್ಯಕ್ಚುಲಿ ತುಂಬ ಹಾನರ್ ಫೀಲ್ ಮಾಡ್ತಾ ಇದ್ದೀನಿ ಈ ರೀತಿಯಾದಂಥ ಒಂದು ಬೈಕಿಗೆ. ಇನ್ನೂ ಕೂಡ ಲಾಂಚ್ ಆಗಿಲ್ಲಲ್ಲ, ಮೇ ಬಿ ಅಪ್ಕಮಿಂಗ್ ಡೇಸಲ್ಲಿ ಆಗುತ್ತೆ. ಬಟ್ ಆ ಒಂದು ಟೈಮಲ್ಲಿ ನನಗೆ ಈ ಒಂದು ಬೈಕ್ನ ನಾನು ಮೊದಲು ನೋಡಿದ್ದೆ, ನಾನು ಮೊದಲು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಅನ್ನೋದು ಒಂದು ಖುಷಿ ನನಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇದಿಷ್ಟು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ನ ಎಲೆಕ್ಟ್ರಿಕ್ ಬಗ್ಗೆ. ಆ್ಯಂಡ್ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇದರ ರೇಂಜ್ ಆಗಲಿ, ಬ್ಯಾಟ್ರಿ ಆಗಲಿ ಅಥವಾ ಏನು ಕೂಡ ಬಂದಿಲ್ಲ, ಸ್ಪೆಕ್ ಏನು ಕೂಡ ಬಿಟ್ಟಿಲ್ಲ, ಜಸ್ಟ್ ಇಲ್ಲಿ ಇತ್ತು. ನಂಗೆ ಏನು ಅನಿಸ್ತು ನಾನು ಅದನ್ನ ಹೇಳಿದ್ದೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಎಲೆಕ್ಟ್ರಿಕ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮಂದಾಸ್, ಸೈನಿಂಗ್ ಆಫ್.